ಸಿದ್ದು ಸಾರಿದಾರಾ? ಒಂದ್ 5 ನಿಮಿಷ ಬರ್ತೀನಿ. ನನ್ ಬಟ್ಟೆ ಹಾಕಬೇಡ ಅಂತ ನಿಂಗೆ ಎಷ್ಟಾರ ಹೇಳೋದು? ನೋಡಿ, ಇವತ್ತು ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ದಯವಿಟ್ಟು ನನ್ನ ತಲೆ ತಿನ್ಬೇಡಿ. ಬಟ್ಟೆ ಬಿಚ್ಚ ಇಲ್ಲ, ನಾನೇ ಬಿಚ್ಚಲ. ಬಿಚ್ಚಲ್ಲ. ನೀ ಸುಮ್ಮನೆ ಬಿಚ್ಚೋ, ಬಿಚ್ಚೋ. ಇದನ್ನ ಹಾಕ ಹೋಗು. ಈಗ ಸಮಾಧಾನ ಆಯ್ತಾ? ಕೆಲ್ಸಕ್ಕೆ ಮೊದಲೇ ದಿನ ಹೋಗ್ತಿದ್ದಾನೆ, ಹಾಕೊಂಡ್ರ ಬಟ್ಟೆ ಬಿಚ್ಚಿದ್ರಲ್ಲ, ನಿಮ್ ಮನುಷ್ಯತ್ವ ಇದೆಯಾ? ಸೌಮ್ಯ, ನನಗೆ ಅವನ ಮೇಲೆ ಪ್ರೀತಿನೇ ಇಲ್ಲ ಅನ್ಕೊಂಡಿದ್ಯೇನೆ. ನಿನಗೆ ಅವನ್ ತಮ್ಮ ಇರ್ಬೋದು, ಆದ್ರೆ ಅವ್ನು ನನಗೆ ಮಗ ಇದ್ದ ಕಣೆ. ಅವ್ನು ಯಾವಾಗ್ಲೂ ಯಾಕೆ ಬೈತಾ ಇರ್ತೀನಿ ಹೇಳು? ಅವನ ಕಾಲ ಮೇಲೆ ಅವ್ನು ನಿಂತ್ಕೊಳ್ಳಿ ಅಂತ. ಬಟ್ಟೆ ಮೇಲೆ ಯಾಕೆ ಇಸ್ತ್ರಿ ಮಾಡಿರ್ತಿದ್ದೆ ಹೇಳು? ಅವ್ನು ಹಾಕೊಂಡು ಸಂತೋಷವಾಗಿರ್ಲಿ ಅಂತ. ಕಾಲ್ ಕರ್ಕೊಂಡು ಯಾಕೆ ಜಗಳ ಆಡ್ತಿದ್ದೆ ಹೇಳು? ಅನಾಥ ಅನ್ನೋ ಭಾವನೆ ಬರ್ದೇ ಇರ್ಲಿ ಅಂತ. ಇವತ್ತು ಅವ್ನು ಮೊದಲನೇ ದಿನ ಕೆಲ್ಸಕ್ಕೆ ಹೋಗ್ತಿದ್ದಾನೆ. ಹಳೆ ಶರ್ಟ್ ಯಾಕೆ, ಹೊಸ ಶರ್ಟ್ ಹಾಕೊಳ್ಳಿ ಅಂತ ಕಣೆ. ಇವತ್ ಬೇಡ ಪುಟ್ಟು, ನಾಳೆ ಇನ್ನೊಂದು ದೊಡ್ಡ ಕಾರ್ ತಗೊಂಡ್ಬಂದ್ಬಿಟ್ಟು ಅದ್ರಲ್ಲಿ ರೌಂಡ್ ಓಡಿಸ್ತೀನಿ. ಓಕೆ? ಆಟ ಮಾಡಬಾರ್ದು ಪುಟ್ಟ. ಮಾಮ ಇವತ್ತು ಹೊಳ್ಳಿ, ಇನ್ನೊಂದ್ಸಲಿ ಗಾಡಿ. ಬಾಯ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯ್ತಾ? ನಿಮ್ಮ ಆಶೀರ್ವಾದದಿಂದ ಎಲ್ಲ ಚೆನ್ನಾಗಾಯ್ತು ಸರ್. ನನ್ನ ಆಶೀರ್ವಾದ ಅಲ್ಲ, ಎಲ್ಲ ಅವನ ಆಶೀರ್ವಾದ. ನಾನು ಅವನ್ನೇ ನಂಬಿರೋದು. ನಂಬಿಕೆ ನಂಬಿಕೆ ಮುಖ್ಯ. ಸರ್, ಏನೋ ಕೆಲಸ ಹೇಳಿದ್ರಿ? ಓ, ಕೆಲ್ಸ ಕೆಲ್ಸ. ನೀನೇನಾದ್ರೂ ಅನಂತಪುರದ ಕಡೆ ಹೋಗೋದಿದ್ಯಾ? ಸರ್, ನೀವು ಹೇಳಿದ್ರೆ ಹೋಗಿ ಬರ್ತೀನಿ. ಆ ಬ್ರೀಫ್ ಕೇಸ್ ತಗೊಂಬಾರೋ. 11:30 ಬೆಂಗಳೂರಿನಿಂದ ಹೈದರಾಬಾದ್ಗೆ ಒಂದು ಎಕ್ಸ್ಪ್ರೆಸ್ ಟ್ರೈನ್ ಇದೆ. ನೀನ್ ಅದ್ರಲ್ಲಿ ಹೋಗಿ ಅನಂತಪುರದಲ್ಲಿ ಇಳ್ಕೋತೀಯ. ಅಲ್ಲಿ ಕಪ್ಪಗೆ ದಪ್ಪಗೆ ಖಾದಿ ಪ್ಯಾಂಟು ಶರ್ಟ್ ಹಾಕೊಂಡು ಜನಾರ್ದನ್ ರೆಡ್ಡಿ ಅಂತ ಒಬ್ಬ ವ್ಯಕ್ತಿ ನಿಂತವ ಬರ್ತಾನೆ. ಅವನ್ ಕೈಗೆ ಬ್ರೀಫ್ ಕೇಸ್ ಕೊಟ್ಟು ಅವನ್ ಕೊಡೋ ಬ್ರೀಫ್ ಕೇಸ್ನ ತಗೊಂಡ್ ಬಾ. ಯಾರಿಗೂ ಕೊಟ್ಬಿಟ್ಯಾ? ಯಾವ್ದಕ್ಕೋ ಈ ಮೊಬೈಲ್ ಫೋನ್ ತಗೋ. ಅವ್ನು ಸಿಕ್ಕ ತಕ್ಷಣ ಅವನ ಕೈಲಿ ನನ್ಗೊಂದು ಫೋನ್ ಮಾಡಿಸು. ಯೂನಿವರ್ಸಿಟಿ ರೈಲ್ವೆ ಸ್ಟೇಷನ್ಗೆ ಬಿಟ್ಬಿಡು. ಸರ್, ಇದರಲ್ಲಿ ಬಿಟ್ಟಿವ್ನಿ. ನಮ್ ತಾತ ಹೇಳ್ತಾ ಇದ್ರು, ಪ್ರಾಣಿಗಳನ್ನ ಬೇಕಾದ್ರೆ ನಂಬು, ಮನ್ಸನ್ನ ನಂಬೇಡ ಅಂತ. ಅಲ್ಲಯ್ಯ, ಜಾತಿ ಗೊತ್ತಿಲ್ಲ, ಜಾತಕ ಗೊತ್ತಿಲ್ಲ, ಬೀದಿಲ್ ನಿಂತಿದ್ದವನ್ನ ಕರ್ಕೊಂಡ್ ಬಂದು ಕಷ್ಟ ಅಂದ ತಕ್ಷಣ ಕಂತೆ ಕಂತೆ ಎತ್ಕೊಟ್ಟೆ. ಯಾಕೆ ಹೇಳೋ? ನಂಬಿಕೆ ನಂಬಿಕೆ. ಈ ಬ್ರೀಫ್ ಕೇಸ್ ನಲ್ಲಿ ಏನಿದೆ ಅಂತ ಅನುಮಾನ ಪಡ್ತಿದ್ಯಲ್ಲ, ನೋಡು ನೋಡು ಏನಿದೆ ಅಂತ. ನಿನ್ನ ಕೈಲಿ 1 ಕೋಟಿ ರೂಪಾಯಿ ಕಳಿಸ್ತಾ ಇದ್ದೀನಿ. ಯಾಕೆ ಹೇಳು? ನಂಬಿಕೆ. ನನಗೆ ನಿನ್ ಮೇಲೆ ನಂಬಿಕೆ ಐತೆ, ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ. ಮುನಿಯ, ಬ್ರೀಫ್ ಕೇಸ್ ತಗೊಳ್ಳ, ಅನಂತಪುರಕ್ಕೆ ನೀನೇ ಹೋಗು. ಸರ್, ನಾನು ರೀತಿ ಹೇಳಿಲ್ಲ, ನಾನೇ ಹೋಗ್ಬರ್ತೀನಿ ಸರ್. ಬೇಡ ಬೇಡ, ನಂಬಿಕೆ ಇಲ್ಲ ಅಂದ್ರೆ ಈ ಗೌಡ ಯಾವ ಕೆಲಸ ಮಾಡ್ಸಕ್ಕಿಲ್ಲ. ಸರ್, ಪ್ಲೀಸ್ ಸರ್, ನಾನೇ ಹೋಗ್ಬರ್ತೀನಿ ಸರ್. ಪರವಾಗಿಲ್ಲ, ನೀನೇ ಹೋಗ್ಲಾ? ಸರ್, ಪ್ಲೀಸ್ ಸರ್, ನಾನೇ ಹೋಗ್ಬರ್ತೀನಿ. ಈಗ ನಂಬಿಕೆ ಬಂತ? ಬಡ್ಲಾ. ಬರ್ತೀನಿ ಸರ್. ಒಂದ್ ನಿಮಿಷ. ಯಾವ್ದಕ್ಕೂ ಇದನ್ನ ಇಟ್ಕೋ. ಸರ್, ಇದು ಗಾಬರಿ ಆಗ್ಬೇಡ. ಇಟ್ಕೊಂಡ್ ಮಾತ್ರಕ್ಕೆ ಸುಡ್ಬೇಕು ಅಂತ ಏನೂ ಇಲ್ಲ. ಇಷ್ಟೊಂದು ದುಡ್ಡು ತಗೊಂಡು ಪ್ರಯಾಣ ಮಾಡುವಾಗ ಎಮರ್ಜೆನ್ಸಿಗಿರ್ಲಿ ಮಾಡಿಕ್ಕೋ. ಗಾಡಿ ಸ್ಟಾರ್ಟ್ ಮಾಡ್ಲಾ? ಕೂತ್ಕೋ ಕೂತ್ಕೋ. ಅಣ್ಣ, ಆ ಹುಡುಗನ ಕೈಲಿ ಅಷ್ಟೊಂದು ದುಡ್ಡ? ಎತ್ಕೊಂಡು ಹೋಗ್ಬಿಡ್ತಾನಲ್ಲ, ಭೂಮಿ ಗುಂಡಾಗದೆ. ಎಲ್ಲಿಗ್ಲಾ ಹೋಯ್ತಾನೆ?
ನಾನು ಅವನ ಕೈಲಿ ಕಳ್ಸಿರೋ ಬ್ರೀಫ್ ಕೇಸು 1 ಕೋಟಿಗೆ ಬಾಳಿದ್ರೆ ಅವನ ಅನಂತಪುರದಿಂದ ತರೋ ಬ್ರೀಫ್ ಕೇಸು ಕೋಟಿಗೆ ಬಾಳ್ತದೆ. ಏನೇ ಆಗ್ಲಿ ಅಷ್ಟು ದೊಡ್ಡ ಜವಾಬ್ದಾರಿನ ಅವ್ನಿಗೆ ಯಾಕೆ ಕೊಟ್ರಿ? ನಾನೇ ಹೋಗ್ತಿದ್ದೆ. ನೀನ್ ಹೋಗ್ತಿದ್ದೆ, ಆದ್ರೆ ವಾಪಸ್ ಬರ್ತಾ ಇರ್ಲಿಲ್ಲ. ಎಂತ ಪರಿಸ್ಥಿತಿಲೂ ಗೆದ್ದು ಬರೋ ತಾಕತ್ತು ಅವನ್ಗಿದೆ. ಅದಕ್ಕೆ ಅವನ್ನ ಕಳ್ಸಿದ್ದು. ಅವನ್ ತರೋ ಬ್ರೀಫ್ ಕೇಸ್ ನಲ್ಲಿ ATM ಬ್ಯಾಂಕ್ ಇಂಟರ್ನೆಟ್ ಸಿಸ್ಟಮ್ ನ ಫೇಲಿಯರ್ ಮಾಡೋ ಕಂಪ್ಯೂಟರ್ ಚಿಪ್ ಇರ್ತದೆ. ಆ ಚಿಪ್ ನಿಂದ ಎಲ್ಲಾ ATM ಬ್ಯಾಂಕ್ ನು ಲೂಟಿ ಮಾಡ್ತೀನಿ. ಪ್ರಯಾಣಿಕರಿಗೆ ಸೂಚನೆ. ಬೆಂಗಳೂರಿನಿಂದ ದೆಹಲಿಗೆ ಹೊರಡಲಿರುವ ರಾಜಧಾನಿ ಎಕ್ಸ್‌ಪ್ರೆಸ್ ಪ್ಲಾಟ್‌ಫಾರ್ಮ್ ನಂಬರ್ ಅಲ್ಲ ಹನಿಮೂನ್ಗೆ ಊಟಿಗೋ ಸಿಮ್ಲಾಗೋ ಹೋಗೋದ್ ಬಿಟ್ಟು ನೀನೇನೆ ಆಗ್ರಾ ಕರ್ಕೊಂಡು ಹೋಗ್ತಾ ಇದ್ಯಾ? ಅಲ್ಲೆಲ್ಲ ತುಂಬಾ ಕೋಲ್ಡ್ ಅಂತೆ ಕಣೆ. ಮೈ ಬೆಚ್ಚಗ್ ಮಾಡೋಕೆ ಜೊತೆಲಿಲ್ವಾ ಗಂಡ? ಅವ್ರ ಆಗ್ರಾಗ್ ಹೋಗ್ತಾ ಇರೋದು ಹರಕೆ ಹೊತ್ಕೊಂಡಿದಾರಂತೆ. ಅದಕ್ಕೆ ಏನಂತ ಇನ್ನೊಂದ್ ತಾಜ್ ಮಹಲ್ ಕಟ್ಟಿಸ್ತೀನಿ ಅಂತನಾ? ಅಂತ ತಾಜ್ ಮಹಲ್ಗೆ ಅಭಿಷೇಕ ಮಾಡಿಸ್ತೀನಿ ಅಂತ. ಅಭಿಷೇಕ ತಾಜ್ ಮಹಲ್ಗಲ್ಲಮ್ಮ, ನಿನಗೆ ಪ್ರೇಮಾಭಿಷೇಕ. ಟ್ರೈನ್ ಹೊರಡ್ತಾ ಇದೆ. ಓಕೆ ಬೈ ಬೈ, ಟೇಕ್ ಕೇರ್, ಹ್ಯಾಪಿ ಜರ್ನಿ, ಬೈ ಬೈ. ರವಿ, ನಮ್ ಹುಡುಗಿನ ಚೆನ್ನಾಗಿ ನೋಡ್ಕೊಳ್ಳಿ. ಅಭಿಷೇಕ ಮಾಡದೆ ಬರ್ಬೇಡಿ. ಖಂಡಿತ ಇಲ್ಲ ರೀ, ನಿಮ್ಮೆಲ್ಲರ ಹೆಸರಲ್ಲೂ ಮಾಡ್ತೀನಿ. ಬಾಯ್, see you, take care, bye bye. ತಪ್ಪಿಸ್ಕೊಂಡೆ. Excuse me, what's the time now? 11:25. ನೀನಾ? ನಾನೇ. ನೀನೇನೆ ಇಲ್ಲಿ? ಗುದ್ದದ ಅಂದ್ರೆ ಎಲ್ಲ ಹಂಗೆ ಜಾಮ್ ಆಗ್ಬಿಡ್ಬೇಕು. ಯಾಕೆ? ಯಾಕ? ನೋಡಿದ್ರು ನೋಡ್ದೇ ಇರೋ ಒಂಥರ ಕದ್ದು ಬಂದಿದ್ದಕ್ಕೆ. ನಾನಾ? ನಿನ್ನ? ಛೇ, ನಾನ್ ನೋಡ್ಲಿಲ್ಲಪ್ಪ. ಇಲ್ಲ, ನೋಡ್ದೆ. ನೋಡ್ಲಿಲ್ಲಮ್ಮ. ನೋಡ್ಲಿಲ್ಲ ಕಣೆ. ಸುಳ್ಳು ಹೇಳಿದ್ರೆ ಕತ್ತಿಗೆ ಮರ್ಡರ್ ಮಾಡ್ಬಿಡ್ತೀನಿ. ನೋಡ್ದೆ. ಹೌದು ನೋಡ್ದೆ. ಏನ ಈಗ? ನೋಡ್ಬಿಟ್ಟು ಅಯ್ಯೋ ಚಿನ್ನ, ಬೇಜಾರ್ ಮಾಡ್ಕೋಬೇಡ. ನನ್ಗಿವತ್ತು ಅನಂತಪುರದಲ್ಲಿ ಇಂಟರ್ವ್ಯೂ ಇದೆ, ಅರ್ಜೆಂಟ್ ಆಗಿ ಹೋಗ್ತಾ ಇದೀನಿ. ನಿನ್ ಜೊತೆ ಮಾತಾಡ್ತಿದ್ರೆ ಟೈಮ್ ಪಾಸ್ ಆಗದೆ ಗೊತ್ತಾಗಲ್ಲ. ಹಾಗಾದ್ರೆ ಕಂಪನಿಗೆ ನಾನು ಬರ್ತೀನಿ. ನೋಡು ಟೈಮ್ ಆಯ್ತೀನಿ, ಟ್ರೈನ್ ನೋಡ್ತಾ ಇದೆ. ನಡಿ. ಬೇಡಮ್ಮ, ಹಠ ಬಂದ್ಬಿಡ್ತೀನಪ್ಪ. ಲೈಸೆನ್ಸ್ ಇದ್ದಿದ್ರೆ ಎಲ್ ಬೇಕಾದ್ರೂ ಜೊತೆಗೆ ಹೋಗ್ಬೋದಾಗಿತ್ತು. ಡೋಂಟ್ ವರಿ, ನಾನು ಮೊದಲನೇ ಸಂಬಳದಲ್ಲಿ ಫಸ್ಟ್ ಪರ್ಚೇಸ್ ಮಾಡಿದೆ ತಾಳಿನ. ಓಕೆ ಬಾಯ್. ಬೇಜಾರ್ ಮಾಡ್ಕೋಬೇಡ, ಹುಷಾರು. ಐ ಮಿಸ್ ಯು ಟು. ಬಾಯ್, ಟೇಕ್ ಕೇರ್, ಲವ್ ಯು, ಬಾಯ್. ಹಲೋ, ಇಲ್ಲೊಂದು ಬ್ರೀಫ್ ಕೇಸ್ ನೋಡ್ರಾ? చూడలేదప్ప. ಎಕ್ಸ್ಕ್ಯೂಸ್ ಮೀ, ಇಲ್ಲೊಂದು ಬ್ಲಾಕ್ ಬ್ರೀಫ್ ಕೇಸ್ ಇದೆ ನೋಡ್ರಾ? ಇಲ್ಲೊಂದು ಬ್ಲಾಕ್ ಬ್ರೀಫ್ ಕೇಸ್. ನನ್ನ ಬ್ರೀಫ್ ಕೇಸ್ ನೋಡ್ರಾ ನೀವು? ಯಾವ್ದ್ರ ಬ್ಲಾಕ್ ಬ್ರೀಫ್ ಕೇಸ್ ನೋಡ್ರಾ? ಎಲ್ಲಿದೆ? ನೀನ್ ನೋಡಿದ್ರಾ? చూడలేదు.
ನೀವು ಕಳಿಸಿದ బ్రీఫ్ కేసు ట్రైన్ ಅಲ್ಲಿ మిస్ ఆయితు అని ಹೇಳ್ತಿದ್ದಾನೆ ఏమన్నా నువ్వు ఇలా చేసావు వాడు అబద్ధం చెప్తున్నాడు ఊరికే వదలొద్దు వాణ్ణి కాలు చేతులు నరికి తీసుకోండి అలాగే గౌడన్న పట్టుకోండి విండి చెప్పు చెప్పు చెప్పరా ఎక్కడా డబ్బు ఎక్కడా డబ్బు ఎక్కడ దాచావు చెప్పురా చెప్పురా
ವಾಟ್ ಹ್ಯಾಪನ್? ಮೈ ಗಾಡ್. ಆ ಕಿಟ್ ಕೊಡಿ ಪ್ಲೀಸ್. ಯಾರು ಶೂಟ್ ಮಾಡಿದ್ದು? ಯಾಕೆ ಶೂಟ್ ಮಾಡಿದ್ರು? ಹೋಗಿ ನಿಮ್ಮ ಹೆಸರಾದ್ರೂ ಗೊತ್ತಾ? ಸಿದ್ದು. ಅಯ್ಯೋ ಅಮ್ಮ, ಇದೆಯಾ ಯಾಕೋ ಮೇಲ್ ಬಿದ್ದೆ? ಮಿಸ್ ಆಯ್ತು. ಇಲ್ಲ ನೀ ಬೇಕು ಅಂತಾನೆ ಬಿದ್ದೆ. ಅಯ್ಯೋ ಮಿಸ್ ಆಯ್ತು. ಇಲ್ಲ ನೀ ಬೇಕು ಅಂತಾನೆ ಬಿದ್ದೆ. ಸಾರಿ ಮಿಸ್ ಆಯ್ತು. ನೀ ಬೇಕು ಅಂತಾನೆ ಬಿದ್ದೆ. ಹೌದು ಕಣೆ, ಬೇಕು ಅಂತ